ಈ ಸಂದೇಶವನ್ನ ನೋಡುತ್ತಿರುವ ನನ್ನ ಪ್ರೀತಿಯ ದೇವರ ಮಕ್ಕಳಾದ ನಿಮ್ಮೆಲ್ಲರಿಗೂ ಲೋಕರಕ್ಷಕನಾಗಿರುವ ಯೇಸುವಿನ ಹೆಸರಿನಲ್ಲಿ ನಾನು ಪ್ರೀತಿಯಿಂದ ವಂದಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯರೇ, ಈ ಸಂದೇಶದಲ್ಲಿ ನಾವು ಶಿಲುಬೆಗೆ ಸಂಬಂಧಪಟ್ಟ ಆಳವಾದ ಸಂಗತಿಗಳನ್ನ ನಾವು ಕಲಿಯುವಂತಹ ಪ್ರಯತ್ನವನ್ನು ಮಾಡೋಣ. ಪ್ರೀತಿಯ ದೇವರ ಮಕ್ಕಳೇ, ಅನೇಕರು ಶಿಲುಬೆಯ ಬಗ್ಗೆ ಈ ರೀತಿಯಾಗಿ ಅಂದ್ಕೊಳ್ತಾರೆ. ಶಿಲುಬೆ ಅನ್ನೋದು ಮಾನವನು ಪಾಪ ಮಾಡಿದ ಮೇಲೆ ಆ ಪಾಪ ಪರಿಹಾರಕ್ಕಾಗಿ ದೇವರು ತಾತ್ಕಾಲಿಕವಾಗಿ ನೇಮಿಸಿದ ಒಂದು ಪರಿಹಾರ ಎಂಬುದಾಗಿ. ಆದರೆ ಬೈಬಲ್ ಏನು ಹೇಳುತ್ತೆ? ಶಿಲುಬೆ ಪಾಪದ ನಂತರ ಬಂದ ಪರಿಹಾರ ಎಂಬುದಾಗಿ ಬೈಬಲ್ ಹೇಳುತ್ತಾ, ಅಥವಾ ಪಾಪಕ್ಕೂ ಮೊದಲೇ ದೇವರು ನೇಮಿಸಿದ ಒಂದು ರಕ್ಷಣಾ ಯೋಜನೆಯಾಗಿ ಶಿಲುಬೆ ಅನ್ನೋದು ಕಾಣಿಸಿಕೊಳ್ಳುತ್ತಾ? ಯಾವುದು ಸತ್ಯ, ಯಾವುದು ಅಸತ್ಯ? ಇವೆಲ್ಲವನ್ನು ಕೂಡ ಈ ಸಂದೇಶದಲ್ಲಿ ನಾವು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ನಾನು ಕ್ಲುಪ್ತವಾಗಿ ನಿಮಗೆ ಅರ್ಥವಾಗುವ ಹಾಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಹಾಗಾಗಿ ಯಾರೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಆಸಕ್ತಿಯಿಂದ ನೋಡಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಿಯರೇ, ಶಿಲುಬೆ ಅನ್ನೋದು ಆಕಸ್ಮಿಕವಾಗಿ ಹುಟ್ಟಿಕೊಂಡ ಪರಿಹಾರವಲ್ಲ. ಅದು ದೇವರ ರಕ್ಷಣಾ ಯೋಜನೆಯ ನಿತ್ಯ ಸಂಕಲ್ಪವಾಗಿತ್ತು. ಅಂದರೆ ಈ ಸೃಷ್ಟಿಗೂ ಮೊದಲು ದೇವರ ಹೃದಯದಲ್ಲಿ ರೂಪುಗೊಂಡ ದೇವರ ರಕ್ಷಣಾ ಯೋಜನೆ ಶಿಲುಬೆಯಾಗಿತ್ತು. ನಾವು ಈ ಒಂದು ವಿಷಯವನ್ನ, ಸೃಷ್ಟಿಗೂ ಮೊದಲೇ ದೇವರ ಹೃದಯದಲ್ಲಿ ರೂಪುಗೊಂಡ ದೇವರ ರಕ್ಷಣಾ ಯೋಜನೆ ಶಿಲುಬೆ ಹೇಗೆ ಅನ್ನೋದನ್ನ ನಾವು ವಾಕ್ಯಗಳ ಮೂಲಕವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲದಾಗಿ ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5 ಮತ್ತು 6 ವಚನಗಳನ್ನು ಓದಿಕೊಳ್ಳೋಣ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈ ವಾಕ್ಯ ಏನ್ ಹೇಳ್ತಾ ಇದೆ? ದೇವರು ನಮ್ಮನ್ನು ಈ ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಈ ವಾಕ್ಯದ ಪ್ರಕಾರ ದೇವರು ನಮ್ಮನ್ನು ಜಗತ್ತು ಉಂಟಾಗುವುದಕ್ಕಿಂತ ಮೊದಲು ಕ್ರಿಸ್ತನಲ್ಲಿ ಆರಿಸಿಕೊಂಡಿರುವುದಾದರೆ, ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ದೇವರು ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಸಿದ್ಧ ಮಾಡಿರಬೇಕು ಅನ್ನೋದನ್ನ ಈ ವಾಕ್ಯ ನಮಗೆ ಹೇಳ್ತಾ ಇದೆ. ಇನ್ನೊಂದು ವಾಕ್ಯವನ್ನು ನೋಡೋಣ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 8ನೇ ವಚನ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯದ ಪ್ರಕಾರ ಕುರಿ ಯಾವಾಗ ಕೊಯ್ಯಲ್ಪಟ್ಟಿತ್ತು ಅಂದ್ರೆ ಅದು ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಎಂಬುದಾಗಿ ಹೇಳ್ತಾ ಇದೆ. ಇಷ್ಟಕ್ಕೂ ಯಾರು ಈ ಕುರಿ ಅಂದ್ರೆ ಕರ್ತನಾಗಿರುವಂತ ಯೇಸು. ಅಂದ್ರೆ ಆತನ ಬಲಿ ಯಾವಾಗ ಆಯಿತು ಅಂತ ಈ ವಾಕ್ಯ ಹೇಳ್ತಿದೆ ಅಂತ ಹೇಳಿದ್ರೆ, ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ. ನಿಜವಾಗ್ಲೂ ಆಗ ಕ್ರಿಸ್ತನ ಬಲಿ ಆಯ್ತಾ ಅಂದ್ರೆ ಎಸ್, ಬಲಿ ಆಯ್ತು. ಹೇಗೆ ಅಂದ್ರೆ, ದೇವರ ರಕ್ಷಣಾ ಯೋಜನೆಯಲ್ಲಿ ಕ್ರಿಸ್ತನ ಬಲಿ ಈ ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಆಗಿತ್ತು. ಪ್ರಿಯರೇ, ಅಂದ್ರೆ ಶಿಲುಬೆ ಅನ್ನೋದು ಪಾಪದ ನಂತರ ಬಂದ ಪರಿಹಾರ ಅಲ್ಲ, ಅದು ಈ ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ, ಅಂದರೆ ಪಾಪಕ್ಕೆ ಮೊದಲೇ ಸಿದ್ಧವಾಗಿರುವ ದೇವರ ರಕ್ಷಣಾ ಯೋಜನೆಯಾಗಿತ್ತು. ಕರ್ತನಾಗಿರುವಂತ ಯೇಸು ಪಾಪದ ನಂತರ ನಿರ್ಧರಿಸಲ್ಪಟ್ಟವನಲ್ಲ. ಆತನು ಪಾಪಕ್ಕೂ ಮೊದಲೇ, ಸಮಸ್ಯೆಗೂ ಮೊದಲೇ, ಈ ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಆತನು ಪಾಪ ಪರಿಹಾರಕ್ಕಾಗಿ ನಿರ್ಧರಿಸಲ್ಪಟ್ಟವನು. ನಾವು ವಾಕ್ಯವನ್ನು ನೋಡೋಣ. 1 ಪೇತ್ರ 1ನೇ ಅಧ್ಯಾಯ 20ನೇ ವಚನವನ್ನ ನಾವು ನೋಡೋಣ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಕರ್ತನಾಗಿರುವಂತ ಯೇಸು ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ನೇಮಿಸಲ್ಪಟ್ಟನಂತೆ. ಯಾವಾಗ ಪ್ರತ್ಯಕ್ಷ ಆದ್ರು ಅಂದ್ರೆ 2000 ವರ್ಷಗಳ ಹಿಂದೆ ಕಾಲವು ಪರಿಪೂರ್ಣವಾದಾಗ ಪ್ರತ್ಯಕ್ಷನಾದನು. ಅಂದ್ರೆ ಈ ವಾಕ್ಯಗಳೆಲ್ಲವೂ ಕೂಡ ಏನು ಹೇಳ್ತಿದೆ ಅಂದ್ರೆ, ಶಿಲುಬೆ ಅನ್ನೋದು ಪಾಪದ ನಂತರ ಸಿದ್ಧವಾದ ಪರಿಹಾರವಲ್ಲ,
ಪಾಪಕ್ಕೂ ಮೊದಲೇ, ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದ್ಕೊಂಡ್ರೆ ಈ ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಸಿದ್ಧವಾದ ದೇವರ ರಕ್ಷಣಾ ಯೋಜನೆಯಾಗಿತ್ತು ಅನ್ನೋದನ್ನ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರ ಸಂಕಲ್ಪದಲ್ಲಿ ಶಿಲುಬೆ ಯಾವಾಗ ಇತ್ತು? ನಾವು ಇದುವರೆಗೂ ಧ್ಯಾನ ಮಾಡಿದ್ವಿ, ಈ ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಶಿಲುಬೆ ಸಿದ್ಧವಾಗಿತ್ತು ಎಂಬುದಾಗಿ. ನಾವು ಇನ್ನೊಂದು ವಾಕ್ಯವನ್ನು ನೋಡುವುದಾದರೆ 2 ತಿಮೋಥಿ ಪತ್ರಕ್ಕೆ 1ನೇ ಅಧ್ಯಾಯ 10ನೇ ವಚನವನ್ನು ನೋಡು. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಆತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ಅಂದ್ರೆ ದೇವರು ತನ್ನ ಕೃಪೆಯನ್ನ ಅನಾದಿ ಕಾಲದಲ್ಲೇ, ಅಂದ್ರೆ ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ನಮಗೆ ಅನುಗ್ರಹಿಸಿ ಅನಂತರ ಕ್ರಿಸ್ತ ಯೇಸುವಿನ ಮೂಲಕ ಅದನ್ನ ಇತಿಹಾಸದಲ್ಲಿ ಪ್ರಕಟಪಡಿಸಿದ್ದಾರೆ. ದೇವರ ನಿತ್ಯ ಸಂಕಲ್ಪದಲ್ಲಿ ಇದ್ದ ಶಿಲುಬೆ ಯಾವಾಗ ಪ್ರಕಟ ಆಯಿತು ಅಂತ ನೋಡುವುದಾದ್ರೆ, ಶಿಲುಬೆ ಇತಿಹಾಸದಲ್ಲಿ ಕಾಲವು ಪರಿಪೂರ್ಣವಾದಾಗ ಅದು ಪ್ರಕಟವಾಯಿತು. ಗಲಾತ್ಯದವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 4ನೇ ವಚನವನ್ನು ನೋಡುವುದಾದರೆ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಕಳುಹಿಸಿಕೊಟ್ಟನು ಎಂಬುದಾಗಿ. ಅಂದರೆ ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ರಕ್ಷಣಾ ಯೋಜನೆಯಲ್ಲಿ ನೇಮಿಸಲ್ಪಟ್ಟ ಕರ್ತನಾಗಿರುವಂತ ಯೇಸು, ಅಂದ್ರೆ ಆ ಶಿಲುಬೆ ಅನ್ನೋದು ಕಾಲವು ಪರಿಪೂರ್ಣವಾದಾಗ ಅದು ಇತಿಹಾಸದಲ್ಲಿ ಪ್ರಕಟವಾಯಿತು. ಇಲ್ಲಿ ಶಿಲುಬೆ ಅಂತ ಹೇಳುವಾಗ ನಾವು ಕರ್ತನಾಗಿರುವ ಯೇಸುವನ್ನೇ ನಾವು ನೋಡ್ಬೇಕು. ನಾವು ಶಿಲುಬೆ ಅಂತ ಹೇಳುವಾಗ ಅದು 2 ಮರದ ಕಂಬಗಳು ಮಾತ್ರ ಅಲ್ಲ, ಅದು ಕರ್ತನಾಗಿರುವ ಯೇಸುವನ್ನ ಸೂಚಿಸುವಂತದ್ದಾಗಿದೆ. ಹಾಗಾಗಿ ಕರ್ತನಾಗಿರುವಂತ ಯೇಸು ಪ್ರಕಟ ಆಗಿದ್ದು, ಅಂದರೆ ಶಿಲುಬೆ ಪ್ರಕಟವಾಗಿದ್ದು ಕಾಲವು ಪರಿಪೂರ್ಣವಾದಾಗ ಇತಿಹಾಸದಲ್ಲಿ. ಅಂದರೆ ಶಿಲುಬೆ ಅನ್ನೋದು ದೇವರ ಸಮಯಕ್ಕೆ ತಕ್ಕಂತೆ ಇತಿಹಾಸದಲ್ಲಿ ಪ್ರಕಟವಾಯಿತು. ಅದು ನಿರ್ಧಾರವಾಗಿದ್ದು ಸೃಷ್ಟಿಗೂ ಮೊದಲೇ. ದೇವರ ನಿತ್ಯ ಸಂಕಲ್ಪದಲ್ಲಿ ದೇವರ ರಕ್ಷಣಾ ಯೋಜನೆ ಶಿಲುಬೆಯ ಮೂಲಕ ಹೇಗೆ ನೆರವೇರಿತು ಎಂಬುದಾಗಿ ನೋಡುವುದಾದರೆ, ಕರ್ತನಾಗಿರುವಂತಹ ಯೇಸು ಈ ಭೂಮಿಗೆ ಬಂದು ಮನುಷ್ಯನ ರೂಪದಲ್ಲಿ ಜೀವಿಸಿ ಆ ಕಲ್ವಾರಿಯಲ್ಲಿ ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಬಲಿಯಾಗಿ ಅರ್ಪಿಸಿದಾಗ, ಆತನ ರಕ್ತವು ಭೂಮಿಯಲ್ಲಿ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಹರಿದಾಗ, ಆ ರಕ್ತದ ಮೂಲಕ, ಆ ಪ್ರಾಣ ತ್ಯಾಗದ ಮೂಲಕ ದೇವರ ರಕ್ಷಣಾ ಯೋಜನೆ ಪರಿಪೂರ್ಣವಾಗಿ ಸಿದ್ಧವಾಯಿತು. ಪಾಪ ಪರಿಹಾರಕ್ಕೆ ಮಾರ್ಗ ಸಂಪೂರ್ಣವಾಗಿ ಸಿದ್ಧ ಮಾಡಲ್ಪಟ್ಟಿತು ಕರ್ತನಾಗಿರುವ ಯೇಸುವಿನ ಮರಣದ ಮೂಲಕ, ಆತನ ರಕ್ತದ ಮೂಲಕವಾಗಿ. ಅನಂತರ ಯಾರೆಲ್ಲ ಕರ್ತನಾಗಿರುವಂತ ಯೇಸುವಿನ ಮೇಲೆ, ಆತನ ರಕ್ತದ ಮೇಲೆ ನಂಬಿಕೆ ಇಡ್ತಾರೋ ಅವರೆಲ್ಲರನ್ನು ಕೂಡ ಆತನ ರಕ್ತ ಪರಿಶುದ್ಧಗೊಳಿಸುವಂತದ್ದಾಗಿತ್ತು. ದೇವರ ರಕ್ಷಣಾ ಯೋಜನೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಪರಿಪೂರ್ಣವಾಗಿ ನೆರವೇರುವಂತದ್ದಾಗಿತ್ತು. ಪ್ರಿಯರೇ, ಇವತ್ತು ಯಾರೆಲ್ಲ ಕರ್ತನಾಗಿರುವ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನ ರಕ್ತವನ್ನು ಆಶ್ರಯಿಸ್ತಾರೋ, ಆ ಶಿಲುಬೆಯ ಕಡೆಗೆ ನೋಡುವಂತ ಪ್ರಯತ್ನವನ್ನು ಮಾಡ್ತಾರೋ, ಅವರೆಲ್ಲರೂ ಕೂಡ ದೇವರ ರಕ್ಷಣಾ ಯೋಜನೆಯಲ್ಲಿ ಪಾಲುದಾರರಾಗುತ್ತಾರೆ, ದೇವರ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಾರೆ. ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು ಅನ್ನೋದೇ ದೇವರ ನಿತ್ಯ ಸಂಕಲ್ಪದಲ್ಲಿ ಇದ್ದ ರಕ್ಷಣಾ ಯೋಜನೆ. ಅದು ಕ್ರಿಸ್ತನ ಮೂಲಕವಾಗಿ ಈ ಜಗತ್ತಿನಲ್ಲಿ ಪ್ರಕಟವಾಯಿತು. ರೋಮ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಅಂದ್ರೆ ಯೇಸುವಿನ ಮೇಲೆ ನಂಬಿಕೆ ಇಡುವವರನ್ನ ದೇವರು ನೀತಿವಂತರನ್ನಾಗಿ, ಪರಿಶುದ್ಧರನ್ನಾಗಿ, ಆತನ ರಕ್ಷಣಾ ಯೋಜನೆಯಲ್ಲಿ ಪಾಲುದಾರರನ್ನಾಗಿ, ನಿತ್ಯ ರಾಜ್ಯಕ್ಕೆ ವಾರಸುದಾರರನ್ನಾಗಿ ದೇವರು ನೇಮಿಸುವವನಾಗಿದ್ದಾನೆ. ದೇವರ ರಕ್ಷಣಾ ಸಂಕಲ್ಪ ನಿತ್ಯದಲ್ಲಿ ಸಿದ್ಧವಾಗಿತ್ತು, ಇತಿಹಾಸದಲ್ಲಿ ಪ್ರಕಟವಾಯಿತು,
ನಾವು ನಂಬುವಾಗ ನಮ್ಮಲ್ಲಿ ಅದು ನೆರವೇರಿತು. ಎಂತ ಅದ್ಭುತವಾದ ಒಂದು ವಿಷಯ ಅಲ್ವಾ ಇದು. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆದಾಮ ಪಾಪ ಮಾಡಿದ ಕಾರಣ ಶಿಲುಬೆ ಬಂತು ಅನ್ನೋದು ಇದು ಅರ್ಧ ಸತ್ಯ. ಪೂರ್ತಿ ಸತ್ಯ ಏನು ಅಂತ ಹೇಳಿದ್ರೆ, ಆದಾಮನು ಪಾಪ ಮಾಡ್ತಾನೆ ಅಂತ ದೇವರಿಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಶಿಲುಬೆ ಮೊದಲೇ ನೇಮಿಸಲ್ಪಟ್ಟಿತ್ತು. ಇದು ಪೂರ್ತಿ ಸತ್ಯ. ಅದಕ್ಕೆ 1 ಪೇತ್ರ 1ನೇ ಅಧ್ಯಾಯ 20ನೇ ವಚನ ನೋಡುವುದಾದ್ರೆ ಅಲ್ಲಿ ವಾಕ್ಯ ಹೀಗೆ ಹೇಳುತ್ತೆ, ಆತನು ಜಗದುತ್ಪತ್ತಿಗೆ ಮೊದಲೇ ನೇಮಿಸಲ್ಪಟ್ಟು ಅಂತ್ಯಕಾಲದಲ್ಲಿ ಪ್ರತ್ಯಕ್ಷನಾದನು ಎಂಬುದಾಗಿ. ಶಿಲುಬೆ ಆದವನ ಪಾಪದ ನಂತರ ಅಲ್ಲ, ಅದಕ್ಕೂ ಮೊದಲೇ ಸೃಷ್ಟಿಗೂ ಪೂರ್ವವೇ ಸಿದ್ಧವಾಗಿತ್ತು. ನಾವು ಇತಿಹಾಸದಲ್ಲಿ ಹಳೆ ಒಡಂಬಡಿಕೆಯಲ್ಲಿಯೇ ನಾವು ಈ ಶಿಲುಬೆಯ ಛಾಯೆಯನ್ನ ನಾವು ನೋಡ್ಬೋದು ಪ್ರಿಯರೇ. ಸಾವಿರಾರು ವರ್ಷಗಳ ಹಿಂದೆಯೇ ದೇವರು ಬೈಬಲ್ನ ಮೂಲಕ ಶಿಲುಬೆಯ ಛಾಯೆಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಶಿಲುಬೆಯ ಮೊದಲ ಪ್ರಕಟಣೆಯನ್ನ ನಾವು ಆದಿಕಾಂಡ 3:15 ನೋಡ್ಬೋದು ಪ್ರಿಯರೇ. ಇದು ಮೊದಲ ಸುವಾರ್ತೆಯಾಗಿ ಕಾಣಿಸಿಕೊಳ್ಳುತ್ತೆ. ಇದನ್ನ ಪ್ರೋಟೋ ಇವಾಂಜಲಿಸಂ ಎಂಬುದಾಗಿ ಕೂಡ ಕರೀತಾರೆ. ಅಲ್ಲೇನಿದೆ ವಾಕ್ಯ? ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಆದಮ ಹವ್ವ ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ವಿಧಿಸುವಂತ ಸಮಯ. ಆದಮ ಹವ್ವಳಿಗೆ ಮಾತ್ರ ಅಲ್ಲ, ಈ ಕಾರಣಕ್ಕೆ ಪ್ರಾಮುಖ್ಯವಾದ ವ್ಯಕ್ತಿ ಸೈತಾನನಿಗೂ ಕೂಡ ಶಿಕ್ಷೆ ಅನ್ನೋದು ವಿಧಿಸಲ್ಪಡ್ತು. ಅಂದ್ರೆ ನಿನ್ನ ತಲೆಯನ್ನು ಜಜ್ಜುವುದಕ್ಕೆ ನೀನು ಯಾವ ಪಾಪವನ್ನ ಇವರ ಮೂಲಕವಾಗಿ ಜಗತ್ತಿನಲ್ಲಿ ಬಿತ್ತುವಂತ ಪ್ರಯತ್ನವನ್ನು ಮಾಡಿದ್ಯೋ, ಆ ಪಾಪಕ್ಕೆ ಪರಿಹಾರವನ್ನ ಇವರ ಮೂಲಕವಾಗಿ ನಾನು ಸಿದ್ಧಪಡಿಸಿದ್ದೇನೆ ಎನ್ನುವಂತಹ ಒಂದು ಸತ್ಯವನ್ನ, ರಹಸ್ಯವನ್ನ ಈ ವಾಕ್ಯದ ಮೂಲಕವಾಗಿ ದೇವರು ಪ್ರವಾದನ ರೂಪವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಶಿಲುಬೆಯ ಮೊದಲ ನೆರಳು ಆದಿಕಾಂಡದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತೆ. ಅನಂತರ ಅಬ್ರಹಾಮನಿಗೆ ದೇವರು ನಿನ್ನ ಮಗನಾಗಿರುವ ಈಸಾಕನನ್ನ ನನಗೆ ಬಲಿಯಾಗಿ ಅರ್ಪಿಸು ಎಂಬುದಾಗಿ ಹೇಳ್ತಾರೆ ಆದಿಕಾಂಡ 22ನೇ ಅಧ್ಯಾಯದಲ್ಲಿ. ಇಲ್ಲಿ ಈಸಾಕನ ಬಲಿ ಆಗುತ್ತಾ ಅಂದ್ರೆ ಬಲಿಯಾಗಲ್ಲ. ಒಂದು ಕುರಿ ಈಸಾಕನಿಗೆ ಬದಲಾಗಿ ಬಲಿಯಾಗಿ ಸಿದ್ಧವಾಗುತ್ತೆ. ಆದರೆ ಇದರ ಮೂಲಕವಾಗಿ ದೇವರ ಜಗತ್ತಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಅಬ್ರಹಾಮ, ನೀನು ನಿನ್ನ ಮಗನನ್ನ ಬಲಿ ಕೊಡಬೇಡ, ನಾನು ಈ ಜಗತ್ತಿನ ಒಂದು ಪಾಪ ಪರಿಹಾರಕ್ಕಾಗಿ, ರಕ್ಷಣೆಗೋಸ್ಕರವಾಗಿ ನನ್ನ ಮಗನನ್ನೇ ಬಲಿ ಕೊಡುವ ದಿನ ಬರುತ್ತೆ ಎಂಬುವಂತಹ ಒಂದು ಸತ್ಯವನ್ನ ನೆರಳಿನ ರೂಪದಲ್ಲಿ ಈ ಒಂದು ಸಂದರ್ಭದ ಮೂಲಕ ಜಗತ್ತಿಗೆ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ತಂದೆ ಮಗನ ಬಲಿಯನ್ನು ಕೊಡ್ಲಿಕ್ಕೆ ಹೋಗ್ತಿದ್ದಾನೆ, ಆದ್ರೆ ಬಲಿ ಆಗಲ್ಲ. ಚರಿತ್ರೆಯಲ್ಲಿ ನಿಜವಾಗ್ಲೂ ತಂದೆ ಮಗನನ್ನ ಬಲಿ ಕೊಟ್ಟ. ಆ ತಂದೆ ಅಬ್ರಹಾಮ ಅಲ್ಲ, ದೇವರು. ಬಲಿಯಾದ ಮಗ ಈಸಾಕ ಅಲ್ಲ, ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಇಲ್ಲಿ ಕೂಡ ಅಬ್ರಹಾಮನ ಸಂದರ್ಭದಲ್ಲೂ ಕೂಡ ಶಿಲುಬೆಯ ನೆರಳು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅನಂತರ ಇಸ್ರಾಯೇಲ್ಯರು ಐಗುಪ್ತವನ್ನು ಬಿಟ್ಟು ಬರುವಂತ ಸಂದರ್ಭದಲ್ಲಿ ಅವರಿಗೆ ಪಸ್ಕ ಹಬ್ಬವನ್ನ ನೇಮಿಸ್ತಾರೆ. ಪಸ್ಕ ಹಬ್ಬದಲ್ಲಿ ನಿರ್ದೋಷವಾದ ಕುರಿ ಬಲಿಯಾಗ್ತಾ ಇತ್ತು. ಆ ರಕ್ತದ ಮೂಲಕ ಇಸ್ರಾಯೇಲರಿಗೆ ಅಂದು ರಕ್ಷಣೆ ಅನ್ನೋದು ಸಿಕ್ತು. ಅದೇ ರೀತಿಯಾಗಿ ಚರಿತ್ರೆಯಲ್ಲಿ ನಿಜವಾದ ಪಸ್ಕದ ಕುರಿ ಯಾರು ಅಂದ್ರೆ ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಎಲ್ಲಿ ಬಲಿಯಾದ? ಶಿಲುಬೆಯಲ್ಲಿ ಬಲಿಯಾದ. ಆತನ ರಕ್ತ ಇವತ್ತು ಪ್ರತಿ ಪಾಪಿಯನ್ನು ಕೂಡ ರಕ್ಷಿಸುವಂತದ್ದಾಗಿದೆ. ಅಂದ್ರೆ ಶಿಲುಬೆ ಇಲ್ಲದೆ ರಕ್ಷಣೆ ಸಾಧ್ಯವೇ ಇಲ್ಲ. ಆ ಪಸ್ಕ ಹಬ್ಬವೂ ಕೂಡ ಶಿಲುಬೆಗೆ ಛಾಯೆಯಾಗಿ ನಮಗೆ ಕಾಣಿಸಿಕೊಳ್ತಾ ಇದೆ. 1 ಕೊರಿಂಥಿ 5:7 ನಾವು ನೋಡುವುದು ಅದೇ. ನಮ್ಮ ಪಸ್ಕದ ಯಜ್ಞದ ಕುರಿ ಕೊಯ್ದದೆ ಅದಾವುದಂದರೆ ಕ್ರಿಸ್ತನೇ ಎಂಬುದಾಗಿ. ದೇವರಿಗೆ ಗೊತ್ತಿತ್ತು ಆದಾಮನು ಪಾಪವನ್ನು ಮಾಡ್ತಾನೆ ಅಂತ. ಅದಕ್ಕೆ ದೇವರು ಆ ತಪ್ಪಿಗೆ ಪರಿಹಾರವನ್ನ ಮೊದಲೇ ಸಿದ್ಧಪಡಿಸಿದ್ದನು. ಇಲ್ಲಿ ದೇವರು ಪಾಪವನ್ನ ಪ್ರೀತಿಸಲಿಲ್ಲ, ಆದರೆ ಪಾಪಿಯ ಮೇಲೆ ತನ್ನ ಪ್ರೀತಿಯನ್ನ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ರೋಮಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ, ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಕ್ರಿಸ್ತನು ನಮಗಾಗಿ ಪ್ರಾಣವನ್ನ ಕೊಟ್ಟನು ಎಂಬುದಾಗಿ. ಅಂದರೆ ಶಿಲುಬೆ ದೇವರ ಹೃದಯದ ಬಹಿರಂಗವಾಗಿದೆ. ಅಂದರೆ ಶಿಲುಬೆಯ ಮೂಲಕವಾಗಿ ದೇವರ ಪ್ರೀತಿ ಎಷ್ಟು ಉನ್ನತವಾದದ್ದು ಎಂಬುದನ್ನ ನಾವು ತಿಳ್ಕೊಳ್ತಾ ಇದ್ದೇವೆ.
ದೇವರ ತ್ಯಾಗಮಯ ಪ್ರೀತಿ, ದೇವರ ಕರುಣೆ, ದೇವರ ಕೃಪೆಯ ಆಳ ಅನ್ನೋದು ನಮಗೆ ಗೊತ್ತಾಗ್ತಿರೋದು ಶಿಲುಬೆಯ ಮೂಲಕವಾಗಿ. ಒಂದು ವೇಳೆ ಶಿಲುಬೆ ಇಲ್ಲದೆ ಹೋಗಿದ್ರೆ ದೇವರ ಪ್ರೀತಿ, ದೇವರ ತ್ಯಾಗ, ದೇವರ ಕರುಣೆ ನಮಗೆ ಹೇಗೆ ಅರ್ಥ ಆಗ್ತಿತ್ತು? ದೇವರ ಶಕ್ತಿ, ದೇವರ ಮಹಿಮೆ ಅರ್ಥ ಆಗ್ತಿತ್ತು, ಆದರೆ ದೇವರ ಪ್ರೀತಿ ನಮಗೆ ಅರ್ಥ ಆಗ್ತಾನೆ ಇರಲಿಲ್ಲ ಪ್ರಿಯರೇ. ಹಾಗಾಗಿ ದೇವರ ಶಿಲುಬೆಯ ಮೂಲಕ ನಮ್ಮ ಮೇಲೆ ಆತನಿಗಿರುವ ಪ್ರೀತಿಯನ್ನ ಪ್ರಕಟಪಡಿಸಿದ್ದಾನೆ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಶಿಲುಬೆ ಅನ್ನೋದು ಅಪಾಯವನ್ನು ತಪ್ಪಿಸಿದ ದೇವರ ಪ್ರೀತಿಯಾಗಿ ನಮಗೆ ಕಾಣಿಸಿಕೊಳ್ಳುತ್ತೆ ಪ್ರಿಯರೇ. ದೇವರು ಹೇಳುತ್ತಿರುವುದು, ನೀನು ಪಾಪ ಮಾಡುವೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ಆದರೂ ನಾನು ನಿನ್ನನ್ನ ಸೃಷ್ಟಿಸಿದ್ದೇನೆ, ನಿನ್ನ ಪಾಪದ ಬೆಲೆಯನ್ನ ನಾನೇ ಕಟ್ಟುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ ಪ್ರಿಯರೇ. ರೋಮಪತ್ರಕ್ಕೆ 8ನೇ ಅಧ್ಯಾಯ 32ನೇ ವಚನ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಯಾಕೆ ಅಂದ್ರೆ ನಮ್ಮ ಪಾಪದ ಪರಿಹಾರಕ್ಕೆ ದೇವರು ಬೆಲೆಯನ್ನ ಕಟ್ಟುತ್ತಾ ಇದ್ದಾನೆ. ಶಿಲುಬೆ ಪಾಪದ ನಂತರ ಬಂದ ದೇವರ ಆಲೋಚನೆಯಲ್ಲ, ಅದು ದೇವರ ಹೃದಯದಲ್ಲಿ ಸೃಷ್ಟಿಗೂ ಮೊದಲೇ ಇದ್ದ ರಕ್ಷಣಾ ಯೋಜನೆಯಾಗಿತ್ತು. ಪ್ರಿಯರೇ, ನಾವಿಷ್ಟೊತ್ತು ಮಾತಾಡ್ಕೊಳ್ತಿದ್ದೇವೆ, ಶಿಲುಬೆ ಅನ್ನೋದು ಮನುಷ್ಯನ ಸಮಸ್ಯೆಯ ನಂತರ ಬಂದ ಪರಿಹಾರವಲ್ಲ, ಸಮಸ್ಯೆಗೂ ಮೊದಲೇ ಸೃಷ್ಟಿಗೂ ಪೂರ್ವವೇ ಸಿದ್ಧವಾದ ದೇವರ ರಕ್ಷಣಾ ಯೋಜನೆಯಾಗಿತ್ತು ಅಂತ. ಬೈಬಲ್ನಲ್ಲೂ ಕೂಡ ಸಮಸ್ಯೆ ಬರುವುದಕ್ಕಿಂತ ಮೊದಲೇ ದೇವರು ಪರಿಹಾರ ಮಾರ್ಗವನ್ನ ಸಿದ್ಧಪಡಿಸಿರುವಂತಹ ಸಂದರ್ಭಗಳನ್ನ ನಾವು ಬೈಬಲ್ನಲ್ಲಿ ನೋಡ್ಬೋದು ಪ್ರಿಯರೇ. ಇಸ್ರಾಯೇಲರು ಅರಣ್ಯ ಪ್ರಯಾಣವನ್ನು ಮಾಡ್ತಾ ಮಾರಾ ಎನ್ನುವ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ನೀರು ಕಹಿಯಾಗಿರುತ್ತೆ. ಆ ಕಹಿಯಾದ ನೀರಿಗೆ ಪರಿಹಾರ ಮಾರ್ಗವನ್ನ ದೇವರು ಮೊದಲೇ ಅಲ್ಲಿ ಸಿದ್ಧ ಮಾಡಿ ಇಟ್ಟಿರೋದನ್ನ ನಾವು ಗಮನಿಸಬಹುದು ಪ್ರಿಯರೇ. ವಿಮೋಚನ ಕಾಂಡ 15ನೇ ಅಧ್ಯಾಯ 23ನೇ ವಚನದಲ್ಲಿ. ಹಾಗೆ ನೋಹನ ಕಾಲದಲ್ಲಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಜಲಪ್ರಳಯ ಬರುವುದಕ್ಕಿಂತ ಮೊದಲೇ ದೇವರು ನೋಹನಿಗೆ ನಾವೆಯನ್ನ ಸಿದ್ಧ ಮಾಡು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಸಮಸ್ಯೆ ಬರುವುದಕ್ಕಿಂತ ಮೊದಲೇ ನಾವೇ ಸಿದ್ಧವಾಗಿತ್ತು. ಅಬ್ರಹಾಮನಿಗೆ ದೇವರು ನಿನ್ನ ಮಗನಾದ ಈಸಾಕನನ್ನ ನನಗೆ ಬಲಿಯಾಗಿ ಕೊಡು ಎಂಬುದಾಗಿ ಹೇಳುವಾಗ ಅಬ್ರಹಾಮ ಬಲಿ ಕೊಡಲಿಕ್ಕೆ ಸಿದ್ಧವಾಗ್ತಾನೆ. ಆದರೆ ಆ ಅಬ್ರಹಾಮನು ಬೆಟ್ಟದ ಮೇಲೆ ಹೋಗಿ ಈಸಾಕನನ್ನ ಬಲಿ ಕೊಡುವುದಕ್ಕಿಂತ ಮೊದಲೇ ಅಲ್ಲಿ ಬಲಿಗಾಗಿ ಕುರಿ ಸಿದ್ಧವಾಗಿತ್ತು. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಹಾಗೆ ಯೋಸೇಫನ ಸಮಯದಲ್ಲಿ ನಾವು ನೋಡುವುದಾದ್ರೆ ಬರಗಾಲಕ್ಕೆ ಮೊದಲೇ ಅದಕ್ಕೆ ಬೇಕಾದ ಎಲ್ಲಾ ಆಹಾರ ಸಾಮಗ್ರಿಗಳನ್ನ ಆತನು ಸಿದ್ಧಪಡಿಸಿ ಇಡ್ತಾನೆ. ಇದು ಯಾರ ಆಲೋಚನೆ? ದೇವರ ಆಲೋಚನೆ. ಅಂದ್ರೆ ಬರಕ್ಕೆ ಮೊದಲೇ ಆಹಾರ ಸಾಮಗ್ರಿಗಳ ಸಿದ್ಧಪಾಟು. ಆದಿಕಾಂಡ 41ನೇ ಅಧ್ಯಾಯದಲ್ಲಿ ನಾವಿದನ್ನ ಗಮನಿಸಬಹುದು ಪ್ರಿಯರೇ. ಅದೇ ರೀತಿಯಾಗಿ ಆದಾಮನ ಪಾಪಕ್ಕೂ ಮೊದಲೇ ಶಿಲುಬೆ ಅನ್ನೋದು ಸಿದ್ಧವಾಗಿತ್ತು. ಪ್ರಕಟಣೆ 13:8. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಯಜ್ಞದ ಕುರಿ. ದೇವರು ಆದಾಮನು ಪಾಪ ಮಾಡುವ ಮೊದಲೇ ಪರಿಹಾರವನ್ನ ಸಿದ್ಧ ಮಾಡಿದ್ದಾನೆ ಅಂದ್ರೆ ಅದರ ಅರ್ಥ ಆದಾಮನು ಪಾಪ ಮಾಡುವುದಕ್ಕೆ ದೇವರಿಗೆ ಇಷ್ಟವಿತ್ತು, ಆತನ ಪಾಪವನ್ನ ದೇವರು ಇಷ್ಟಪಟ್ಟನು ಅಥವಾ ಸಮ್ಮತಿಸಿದನು ಅನ್ನುವಂತ ಅರ್ಥ ಅಲ್ಲಿ ಬರೋದಿಲ್ಲ ಪ್ರಿಯರೇ, ಅಲ್ಲಿ ಬರೋದಿಲ್ಲ. ನಿಮಗೆ ಇದು ಅರ್ಥ ಆಗ್ಲಿಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೇನೆ. ಒಬ್ಬ ತಂದೆ ತನ್ನ ಮಗನಿಗಾಗಿ ಇನ್ಶೂರೆನ್ಸ್ ಅನ್ನ ಅಥವಾ ವಿಮೆಯನ್ನ ಮಾಡಿಸ್ತಾನೆ. ಯಾಕಂದ್ರೆ ನನ್ನ ಮಗ ಅಪಘಾತಕ್ಕೆ ಒಳಗಾಗಬಹುದು ಅಥವಾ ಅನಾರೋಗ್ಯದಲ್ಲಿ ಬೀಳಬಹುದು ಅನ್ನುವಂತ ಕಾರಣಕ್ಕಾಗಿ ವಿಮೆಯನ್ನ ಅಥವಾ ಇನ್ಶೂರೆನ್ಸ್ ಅನ್ನ ಮಾಡಿಸ್ತಾನೆ. ಯಾವಾಗ ಮಾಡಿಸ್ತಾ? ಅಪಾಯದಲ್ಲಿ ಬೀಳುವಂತ ಮೊದಲೇ, ಅಪಘಾತಕ್ಕೆ ಮೊದಲೇ, ಅನಾರೋಗ್ಯಕ್ಕೆ ಮೊದಲೇ ಇನ್ಶೂರೆನ್ಸ್ ಅನ್ನ ಮಾಡಿಸ್ತಾನೆ. ಯಾಕೆ? ಮುಂದೆ ಅಪಾಯ ಬರಬಹುದು ಅನ್ನೋ ಕಾರಣಕ್ಕಾಗಿ ಅಲ್ವಾ. ಅಂದ್ರೆ ಈ ತಂದೆ ನನ್ನ ಮಗ ಅಪಘಾತಕ್ಕೊಳಗಾಗ್ಲಿ, ನನ್ನ ಮಗ ಅನಾರೋಗ್ಯಕ್ಕೆ ಒಳಗಾಗ್ಲಿ ಅಂತ ಇನ್ಶೂರೆನ್ಸ್ ಮಾಡಿಸಿದ್ನ? ಇಲ್ಲ ಅಲ್ಲ, ಆಗಬಹುದು ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಮೊದಲೇ ಮಗನ ಸಮಸ್ಯೆಗೆ ಪರಿಹಾರವನ್ನ ಸಿದ್ಧ ಮಾಡಿ ಇಟ್ಟಿದ್ದ. ಅದೇ ರೀತಿಯಾಗಿ ದೇವರು ಕೂಡ ಆತನಿಗೆ ಗೊತ್ತಿತ್ತು ನಾವು ತಪ್ಪು ಮಾಡ್ತೀವಿ ಅಂತ, ಅದಕ್ಕೆ ಆ ತಪ್ಪಿಗೆ ಪರಿಹಾರ ಮಾರ್ಗವನ್ನ ಮೊದಲೇ ಆತನು ಸಿದ್ಧ ಮಾಡಿ ಇಟ್ಟಿದ್ದ. ಹಾಗಂದ ಮಾತ್ರಕ್ಕೆ ದೇವರು ಪಾಪವನ್ನು ಇಷ್ಟಪಡುವವನು ಅಲ್ಲ, ಆ ಪಾಪಕ್ಕೆ ಸಮ್ಮತಿಯನ್ನ ಸೂಚಿಸುವವನು ಎಂದಿಗೂ ಅಲ್ಲವೇ ಅಲ್ಲ ಪ್ರಿಯರೇ.
ಒಮ್ಮೆ ಯೋಚನೆ ಮಾಡೋಣ. ಮನುಷ್ಯರಾಗಿ ಸ್ವಲ್ಪ ಕಾಲ ನಮ್ಮ ಮಕ್ಕಳನ್ನು ಪ್ರೀತಿಸುವ ನಾವೇ ನಮ್ಮ ಮಕ್ಕಳಿಗಾಗಿ ಇಷ್ಟೊಂದು ಯೋಚನೆ ಮಾಡುವಾಗ, ಶಾಶ್ವತವಾದ ಪ್ರೀತಿಯಿಂದ ಶಾಶ್ವತ ಕಾಲ ಪ್ರೀತಿಸುವಂತಹ ದೇವರು ಆತನ ಮಕ್ಕಳಾಗಿರುವ ನಮಗಾಗಿ ಇನ್ನು ಎಷ್ಟು ಉನ್ನತವಾಗಿ ಯೋಚಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡಬೇಕಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಪ್ರೀತಿ ಎಷ್ಟು ಉನ್ನತವಾಗಿರುವಂಥದ್ದು, ಶಿಲುಬೆ ಎಷ್ಟು ಅದ್ಭುತವಾಗಿರುವಂತಹ ಒಂದು ಪರಿಹಾರವಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತೆ. ಶಿಲುಬೆ ದೇವರ ಹೃದಯವನ್ನ ಪ್ರಕಟಪಡಿಸುವಂಥದ್ದಾಗಿದೆ. ದೇವರಿಗೆ ನಮ್ಮ ಮೇಲಿರೋ ಪ್ರೀತಿಯನ್ನ ಶಿಲುಬೆ ಪ್ರಕಟಿಸುವಂಥದ್ದಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಶಿಲುಬೆ ಪಾಪದ ನಂತರ ಸಿದ್ಧವಾದ ಪರಿಹಾರ ಅಲ್ಲ. ಪಾಪಕ್ಕೂ ಮೊದಲೇ, ಜಗತ್ತು ಉಂಟಾಗೋದಕ್ಕಿಂತ ಮೊದಲೇ ಸಿದ್ಧವಾದ ದೇವರ ರಕ್ಷಣಾ ಯೋಜನೆ ಕರ್ತನಾಗಿರುವ ಯೇಸುವಿನ ಮೂಲಕವಾಗಿ. ಪ್ರಿಯರೇ, ಈ ಸಂದೇಶ ನಿಮ್ಗೆ ಆತ್ಮಿಕವಾಗಿ ಪ್ರಯೋಜನಕರವಾಗಿದ್ರೆ ಈ ಸಂದೇಶವನ್ನು ಲೈಕ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವಾದಿದೇವನ ಕೃಪೆ, ಪ್ರೀತಿ, ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇಲೆ